ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸೊ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಒಂದು ಪಾರ್ಟ್ನರ್ಶಿಪ್ ಫರ್ಮ್ ನ ಡಿಸಾಲ್ವ್ ಮಾಡಬೇಕಾದ್ರೆ ಯಾವ ರೀತಿ ಡಿಸಲ್ಯೂಷನ್ ಆಗ್ತದೆ ಅಂತೇಳಿ 12 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಬರ್ತದೆ. ಇದು ಕೂಡ 100% ಮಾಡಬೇಕಾಗಿರುವಂತಹ ಕ್ವಶನ್. ಈಗ ಆಲ್ರೆಡಿ 2 ವಿಡಿಯೋ ಸೆಷನ್ಗಳನ್ನ ನಾವು ಫಾರ್ ಫೀಚರ್ ಆಫ್ ಶೇರ್ಸ್ ಮೇಲೆ ಹಾಕಿದೀವಿ. ಆ 2 ವಿಡಿಯೋಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ರಿ. ಅದಾದ ನಂತರ 2ನೇ ಪ್ರಾಬ್ಲಮ್ ನೀವು ಮಾಡಬೇಕಾಗಿರೋದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಶೇರ್ಸ್ ಡಿಸಲ್ಯೂಷನ್. ಅದಾದ ನಂತರ 3ನೇದು ಕಂಪ್ಯಾರಿಟಿವ್ ಕಾಮನ್ ಸೈಜ್, ಆಮೇಲೆ ಅಕೌಂಟಿಂಗ್ ರೇಷಿಯೋ. ಅಕೌಂಟಿಂಗ್ ರೇಷಿಯೋ ನನ್ನ ಮುಂದಿನ ವಿಡಿಯೋ ಸೆಷನ್ಗಳಾಗಿರ್ತದೆ. ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಅದಾದ ನಂತರ ನಾವೆಲ್ಲಿ ಹೋಗೋಣಪ್ಪ ಅಂದರೆ ಅಕೌಂಟಿಂಗ್ ರೇಷಿಯೋಸ್ಗೆ ಹೋಗೋಣ. ಅಕೌಂಟಿಂಗ್ ರೇಷಿಯೋಸ್ ಬಹಳಷ್ಟು ಪ್ರಾಬ್ಲಮ್ಸ್ಗಳದಾವು, ಬಟ್ ಕೆಲವೊಂದು ಫಾರ್ಮುಲಾ ಮಾತ್ರ ನೀವು ಓದಬೇಕು. 100 ಮಾರ್ಕ್ಸ್ ನಿಮಗೆ 100% ಸಿಕ್ಕೇ ಸಿಗ್ತದೆ. ಒಂದು 6 ಫಾರ್ಮುಲಾ ಅದಾವ್ರಿ, ಅವೇ 6 ಫಾರ್ಮುಲಾ ಎಕ್ಸಾಮ್ದಾಗ ಬರ್ತಾವೆ. ಅದನ್ನ ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ವಿಡಿಯೋಗಳ ಎಲ್ಲ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತದೆ. ಯಾರಾದರೂ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಆ ವಾಟ್ಸಪ್ ಗ್ರೂಪಿನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತಾ ಇರ್ತದೆ. ಅಲ್ಲಿಯೂ ಕೂಡ ನೀವು ಜಾಯ್ನ್ ಆಗಬಹುದು. ಎಲ್ಲ PDF-ಗಳನ್ನು ನಾವು ಅಲ್ಲಿ ಕಳಿಸ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅದರ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ಸ್ನೇಹಿತರೆ, ಸೊ ಡಿಸಲ್ಯೂಷನ್ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 34 ಇದು ಆನ್ಯುವಲ್ ಎಕ್ಸಾಮಿನೇಷನ್ 2023 ಅಂದರೆ ಹೋದ ವರ್ಷದ್ದು ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಕ್ವಶನ್ ಅನ್ನು ಫಸ್ಟ್ ಓದ್ತೀನಿ. ಮೋಹನ್ ಆ್ಯಂಡ್ ಮಂಜು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ರೆಸ್ಪೆಕ್ಟಿವ್ಲಿ. ಅಂದರೆ 3 ಮೋಹನ್ ಅವ್ರದ್ದು, 2 ಮಂಜು ಅವ್ರದ್ದು. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2022 ವಾಸ್ ಆಸ್ ಅಂಡರ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಈ ಕಡೆ ಅಸೆಟ್ಸ್ ಅದ, ಈ ಕಡೆ ಲಯಬಿಲಿಟೀಸ್ನ ಕೊಟ್ಟಿದ್ದಾರೆ. ನಾನು ಡೈರೆಕ್ಟ್ಲಿ ಅಡ್ಜಸ್ಟ್ಮೆಂಟ್ಸ್ಗೆ ಬರ್ತೀನಿ. ಆನ್ ದ ಅಬೌವ್ ಡೇಟ್ ದ ಫರ್ಮ್ ವಾಸ್ ಡಿಸಾಲ್ವ್ಡ್, ದ ಅಸೆಟ್ಸ್ ವೇರ್ ರಿಯಲೈಸ್ಡ್ ಆಸ್ ಫಾಲೋಸ್. ಈ ಮೇಲಿನ ಡೇಟ್ಗೆ ಅಂದರೆ ಇಲ್ಲಿ 31/3/2022 ಏನಾಗ್ತಾ ಇದೆಪ್ಪ ಅಂದರೆ ಫರ್ಮ್ ಡಿಸಾಲ್ವ್ ಆಗ್ತಾ ಇದೆ. ಸೊ ಅಡ್ಜಸ್ಟ್ಮೆಂಟ್ಸ್ ಈ ರೀತಿ ಅದ. ಅಸೆಟ್ಸ್ಗಳನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ ಅವರು. ಡಿಸಲ್ಯೂಷನ್ ಅಂದಾಗ ಅಸೆಟ್ಸ್ಗಳು ರಿಯಲೈಸ್ ಆಗಬೇಕು, ಲಯಬಿಲಿಟೀಸ್ಗಳು ಪೇ ಆಗಬೇಕು. ಸೊ ಎಲ್ಲ ಅಸೆಟ್ಸ್ಗಳನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ ಅವರು. ಅದಾದ ನಂತರ ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಮಂಜು ಫಾರ್ ₹9,000. All the liabilities were paid in full. Dissolution expenses ₹2,000. Prepare realization account, partners capital account and balance sheet. ರಿಯಲೈಸೇಷನ್ ಅಕೌಂಟನ್ನು ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಬೇಕು, ಅದೇ ರೀತಿ ಬ್ಯಾಂಕ್ ಅಕೌಂಟನ್ನು ಮಾಡಬೇಕು. ಡಿಸಲ್ಯೂಷನ್ ಈಸ್ ಒನ್ ಆಫ್ ದಿ ಈಸಿಯೆಸ್ಟ್ ಚಾಪ್ಟರ್ ನಿಮ್ಮ ಒಂದು ಸಿಲೆಬಸ್ನಲ್ಲಿ. ಶೇರ್ ಕ್ಯಾಪಿಟಲ್, ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಫಾರ್ಫೀಚರ್ ಇಶ್ಯೂ ಆಲ್ರೆಡಿ ನಾವು 2 ವಿಡಿಯೋಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ಡಿಸಲ್ಯೂಷನ್ ಪಾರ್ಟ್ 1 ಅನ್ನು ಮಾಡ್ತಾ ಇದ್ದೀನಿ. 2 ಡಿಸಲ್ಯೂಷನ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿದ್ರು ಸಾಕಾಗಿ ಹೋಗ್ತದೆ. ಸೊ ಈಗ ಕ್ವಶನನ್ನು ಆನ್ಸರ್ಸನ್ನು ಸ್ಟಾರ್ಟ್ ಮಾಡುವಂಥದ್ದು. ಸೊಲ್ಯೂಷನನ್ನು ಸ್ಟಾರ್ಟ್ ಮಾಡ್ತೀನಿ. ಆನ್ಯುವಲ್ ಎಕ್ಸಾಮ್ 2023 ಅದ. ಕ್ವಶನ್ ನಂಬರ್ ಕಂಪಲ್ಸರಿ ಬರೀಬೇಕು. ಇದು ಕ್ವಶನ್ ಪೇಪರ್ ಅದ, ಹಾಗೆ ನಾನು ಬರೀತೀನಿ. ಇಲ್ಲಿ ಎಕ್ಸಾಮ್ನಲ್ಲಿ ಕೂಡ ಕ್ವಶನ್ ನಂಬರ್ ಯಾವುದು ಅನ್ನೋದನ್ನು ಬರೀರಿ. ಅದಾದ ನಂತರ ರಿಯಲೈಸೇಷನ್ ಅಕೌಂಟ್ ಅಂತ ಹೆಡ್ಡಿಂಗ್ ಕೊಡ್ರಿ. CR ಮತ್ತು DR ಕಂಪಲ್ಸರಿ. ನಾನು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಎಷ್ಟೋ ಸಲ ನೋಡಿದ್ದೀನಿ, ಎಷ್ಟೋ ವಿದ್ಯಾರ್ಥಿಗಳು DR CR ಬರೀದೇ ಇರೋ ಕಾರಣಕ್ಕಾಗಿ 1 ಅಂಕ 2 ಅಂಕಗಳನ್ನು ಕಳ್ಕೊಂಡು 99, 98, 97 ಮಾಡೋದನ್ನು ಕೂಡ ನೋಡಿದ್ದೀವಿ. ಸೊ ಕರೆಕ್ಟಾಗಿ ಫಾರ್ಮ್ಯಾಟ್ ಪ್ರಕಾರನ ಹೋಗಬೇಕು. ಇಸ್ ಇಟ್ ಕ್ಲಿಯರ್? ಓಕೆ, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ನಾವು ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ನಿಮಗೆ ಹೇಳ್ಕೊಂತ ಹೋಗ್ತೀನಿ. ವೆರಿ ಸಿಂಪಲ್ ಟೆಕ್ನಿಕ್ ಅದ. ಫಸ್ಟ್ ಇದ್ದಂಥ ಕ್ವಶನ್ನ ಎಂಟ್ರಿ ಮಾಡಬೇಕ್ರಿ. ಇಲ್ಲಿ ಅಸೆಟ್ಸ್ ಯಾವ ಸೈಡ್ ಅದ, ಇದು ಲೆಫ್ಟ್ ಸೈಡ್ ಅಂತ ಅನ್ಕೊಳ್ಳೋನು, ಇದು ರೈಟ್ ಸೈಡ್ ಅಂತ ಅನ್ಕೊಳ್ಳೋನು. ಅಸೆಟ್ಸ್ ರೈಟ್ ಸೈಡ್ ಅದ, ಸೊ ಇಲ್ಲಿ ಸೊಲ್ಯೂಷನ್ದಾಗ ಎಲ್ಲ ಅಸೆಟ್ಸ್ ಲೆಫ್ಟ್ ಸೈಡ್ ಬರಬೇಕು. ಲಯಬಿಲಿಟೀಸ್ ಲೆಫ್ಟ್ ಸೈಡ್ ಅದ, ಸೊ ಎಲ್ಲ ಲಯಬಿಲಿಟೀಸ್ ರೈಟ್ ಸೈಡ್ ಬರಬೇಕು. ಲೆಫ್ಟ್ ರೈಟ್ ಮಾಡ್ಕೊಂತ ಹೋದ್ರೆ ಡಿಸಲ್ಯೂಷನ್ ಮುಗಿತು. ಮಾರ್ಚ್ ಫಸ್ಟ್ ಮಾಡ್ತಿರಲ್ಲ ಲೆಫ್ಟ್ ರೈಟ್, ಇಲ್ಲಿಯೂ ಕೂಡ ಒಂದು ಲೆಫ್ಟ್, ಒಂದು ರೈಟ್, ಒಂದು ಲೆಫ್ಟ್, ಒಂದು ರೈಟ್, ಈ ರೀತಿ ಮಾಡಿದ್ರೆ ನಿಮ್ಮ ಡಿಸಲ್ಯೂಷನ್ ಪ್ರಾಬ್ಲಮ್ ಮುಗಿದ್ಬಿಡ್ತದೆ. ಎಲ್ಲ ಅಸೆಟ್ಸ್ ಏನು ರೈಟ್ ಸೈಡ್ ಅದಾವಲ್ಲ ಅವುಗಳನ್ನು ಲೆಫ್ಟ್ ಸೈಡ್ ಬರುವಂಥ ಕೆಲಸವನ್ನು ನಾನು ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ಮೊದಲಿಗೆ ಇಲ್ಲಿ ಯಾವ ಅಸೆಟ್ ಅದಪ್ಪ ಅಂದರೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಅಸೆಟ್ಸ್ ಕೂಡ ಕಾಣ್ತಾ ಇದೆ. ಫಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಅದ. ಕ್ಯಾಶ್ ಅಟ್ ಬ್ಯಾಂಕ್ ಒಂದನ್ನು ನಾವು ಎಂಟ್ರಿ ಮಾಡೋಂಗಿಲ್ಲ. ಯಾಕೆ ಕ್ಯಾಶ್ ಅಟ್ ಬ್ಯಾಂಕ್ ಎಂಟ್ರಿ ಮಾಡಲ್ಲಪ್ಪ ಅಂದರೆ ಇಲ್ಲಿ ಒಂದು ಪಾಯಿಂಟ್ ಅದ, ಯಾವುದು ಪ್ರಿಪೇರ್ ಬ್ಯಾಂಕ್ ಅಕೌಂಟ್. ಸೊ ಅದು ಕ್ಯಾಶ್ ಅಟ್ ಬ್ಯಾಂಕ್ ಎಲ್ಲಿಗೆ ಹೋಗಬೇಕು,
ಬ್ಯಾಂಕ್ ಅಕೌಂಟ್ಗೆ ಹೋಗಬೇಕು. ಸೊ ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವುದು ಕ್ಯಾಶ್ ಎಟ್ ಬ್ಯಾಂಕ್. ಕ್ಯಾಶ್ ಎಟ್ ಬ್ಯಾಂಕ್ ಬಿಟ್ಟು ಉಳಿದಂತಹ ಅಸೆಟ್ಸನ್ನು ಬರ್ಕೊಂತ ಹೋಗ್ತೀನಿ. ಆ್ಯಸ್ ಇಟ್ ಈಸ್ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಏನೂ ಇಲ್ಲ. ಫಸ್ಟ್ ಕ್ವಶನನ್ನು ಎಂಟ್ರಿ ಮಾಡಬೇಕು. ಸೊ ನಂಬರ್ 1 ಬಿಲ್ಸ್ ರಿಸೀವೇಬಲ್. 2 ಬಿಲ್ಸ್ ರಿಸೀವೇಬಲ್ ಎಷ್ಟದ 8,000 rupees. ಅದಾದ ನಂತರ 2 ಡೆಟರ್ಸ್. ನೆಕ್ಸ್ಟ್ ನಮಗೆ ಕಾಣ್ತಾ ಇರೋದು ಡೆಟರ್ಸ್ ಅದೆಷ್ಟದ 30,000. ಅದಾದ ನಂತರ ಆ್ಯಸ್ ಇಟ್ ಈಸ್ ಎಲ್ಲ ಬರ್ಕೊಂತ ಹೋಗ್ಬಿಡ್ರಿ. 2 ಸ್ಟಾಕ್ 17,000. ನೋಡ್ರಿ ನಾನು ಏನೂ ಮಾಡ್ತಾ ಇಲ್ಲ, ಜಸ್ಟ್ ಕ್ವಶನನ್ನು ಆ್ಯಸ್ ಇಟ್ ಈಸ್ ಎಂಟ್ರಿ ಮಾಡ್ಕೊತ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀವು ಸಾಲ್ವ್ ಮಾಡಿದ್ರೆ ನಿಮಗೂ ಇದು ಈಸಿ ಅನ್ನಿಸ್ತದೆ. ಅಲ್ಲೆಲ್ಲ ವೀಡಿಯೋ ಪೌಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊತ ಬರ್ರಿ. ಅದಾದ ನಂತರ ಫರ್ನಿಚರ್ ಆದ ನಂತರ ಯಾವುದದ ರೀ ಮಷಿನರಿ. ಸೊ 2 ಮಷಿನರಿ 25,000. ಅದಾದ ನಂತರ 2 ಬಿಲ್ಡಿಂಗ್ ಎಷ್ಟದ 60,000 ಅದ. ಓಕೆ, ಈ ರೀತಿ ಅಸೆಟ್ಸ್ ಇಲ್ಲಿ ರೈಟ್ ಸೈಡ್ ಅದ, ಇಲ್ಲೆಲ್ಲ ಲೆಫ್ಟ್ ಸೈಡ್ ಎಂಟ್ರಿ ಮಾಡಿದ್ನಿ. ಯಾವುದನ್ನ ಬಿಟ್ನಿ ಕ್ಯಾಶ್ ಎಟ್ ಬ್ಯಾಂಕ್, ಬಿಕಾಸ್ ಇದು ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ. ಓಕೆ, ಕಮಿಂಗ್ ಟು ಲಯಬಿಲಿಟೀಸ್. ಈಗ ಲಯಬಿಲಿಟೀಸ್ಗಳನ್ನ ಏನು ಮಾಡಬೇಕು, ಇಲ್ಲಿ ಯಾವ ಸೈಡ್ ಅದ ಲಯಬಿಲಿಟಿ ಲೆಫ್ಟ್ ಸೈಡ್. ಸೊ ಲಯಬಿಲಿಟಿ ಯಾವ ಸೈಡ್ ಎಂಟ್ರಿ ಆಗಬೇಕು ರೈಟ್ ಸೈಡ್. ಬೈ ಫಸ್ಟ್ ಲಯಬಿಲಿಟೀಸ್ ಕ್ರೆಡಿಟರ್ಸ್. ಸೊ ಬೈ ಕ್ರೆಡಿಟರ್ಸ್ ಎಷ್ಟು ಕ್ರೆಡಿಟರ್ಸ್ 30,000. ಅದಾದ ನಂತರ ಬೈ ಬಿಲ್ಸ್ ಪೇಬಲ್. ಬೈ ಬಿಲ್ಸ್ ಪೇಬಲ್ ಎಷ್ಟದ 10,000. ಸೊ ಈ ರೀತಿ ಲಯಬಿಲಿಟೀಸ್ ಎಂಟ್ರಿ ಮಾಡಬೇಕು. ಮೋಹನ್ಸ್ ಲೋನ್ ಅನ್ನೋದು ಲಯಬಿಲಿಟಿನೇ, ಆದರೆ ಯಾರ್ದಿದು ಮೋಹನ್. ಈಗ ಇಲ್ಲೊಂದು ಕಂಡೀಷನ್ ಬರ್ತದೆ ರೀ, ಈ ವ್ಯಕ್ತಿ ಏನಾದರೂ ಪಾರ್ಟ್ನರ್ ಇದ್ದಪ್ಪ ಅಂದರೆ ಇದನ್ನು ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಹೋಗಬೇಕು. ಒಂದು ವೇಳೆ ಈ ವ್ಯಕ್ತಿ ಪಾರ್ಟ್ನರ್ ಅಲ್ಲ ಅಂದಾಗ ಅದನ್ನು ಇಲ್ಲೇ ತೊಗೋಬೇಕಾಗ್ತದೆ. ಬಟ್ ಈ ವ್ಯಕ್ತಿ ಮೋಹನ್ ಅನ್ನೋನು ಇಲ್ಲಿ ನೋಡ್ರಿ, ಮೋಹನ್ ಆ್ಯಂಡ್ ಮಂಜು ಆರ್ ಪಾರ್ಟ್ನರ್ಸ್. ಸೊ ಮೋಹನ್ ಅನ್ನೋನು ಪಾರ್ಟ್ನರ್, ಹಾಗಾಗಿ ಇಲ್ಲಿ ತಗೋವಂಥ ಅವಶ್ಯಕತೆ ಇಲ್ಲ. ಇದನ್ನು ಎಲ್ಲಿ ತೊಗೊಂಡು ಹೋಗ್ಬೇಕು ನಾವು ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಹೋಗ್ಬೇಕು. ಈಗ ರಿಸರ್ವ್ ಫಂಡ್ ಮತ್ತು ಕ್ಯಾಪಿಟಲ್ ಇವೆರಡೂ ಕೂಡ ಲಯಬಿಲಿಟೀಸ್ ಅಲ್ಲ. ಅವು ಏನಪ್ಪ ಆ್ಯಕ್ಚುಲಿ ಇದು ಲಯಬಿಲಿಟೀಸ್ ಯಾಕೆ ಹೆಡ್ಡಿಂಗ್ ಆಗ್ತಾರ, ಇದು ಆ್ಯಕ್ಚುಲಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ. ನೀವು ಫಸ್ಟ್ ಇರೋದು ನೋಡಿರ್ಬೋದು, ಅಕೌಂಟಿಂಗ್ ಇಕ್ವೇಷನ್ ಬರ್ತದೆ, ಅಸೆಟ್ಸ್ ಆರ್ ಆಲ್ವೇಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಸೊ ಇವೆರಡು ಕ್ಯಾಪಿಟಲ್ ಆಗ್ತದೆ ರೀ. ಸೊ ಹಾಗಾಗಿ ರಿಸರ್ವ್ ಫಂಡ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಎಲ್ಲಿ ಬರಬೇಕು ಅಂದರೆ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರ್ತದೆ. ಸೊ ಇಲ್ಲಿ ಬರುವಂಥ ಸಾಧ್ಯತೆ ಇಲ್ಲ. ಇಲ್ಲಿ ಬರುವಂಥದ್ದು ಎರಡೇ ಲಯಬಿಲಿಟಿ, ಒಂದು ಕ್ರೆಡಿಟರ್ಸ್ ಮತ್ತೊಂದು ಬಿಲ್ಸ್ ಪೇಬಲ್. ಮೋಹನ್ಸ್ ಲೋನ್ ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ, ರಿಸರ್ವ್ ಫಂಡ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ, ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಸೊ ಇಷ್ಟು ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದು ಏನು, ಈ ಕ್ವಶನನ್ನು ಎಂಟ್ರಿ ಮಾಡಬೇಕು. ಅಸೆಟ್ಸ್ ಎಲ್ಲ ಲೆಫ್ಟ್ ಸೈಡ್ ಯಾವುದನ್ನು ಬಿಡಬೇಕು ಕ್ಯಾಶ್ ಎಟ್ ಬ್ಯಾಂಕ್. ಲಯಬಿಲಿಟೀಸ್ ಎಲ್ಲ ರೈಟ್ ಸೈಡ್ ಯಾವುದನ್ನು ಬಿಡಬೇಕು ರಿಸರ್ವ್ ಫಂಡ್ ಕ್ಯಾಪಿಟಲ್ ಮತ್ತು ಇದು ಪಾರ್ಟ್ನರ್ಸ್ ಲೋನ್ ಇದ್ದಾಗ. ಓಕೆ, ಇಷ್ಟಾದ ನಂತರ ನಮ್ಮ ನೆಕ್ಸ್ಟ್ ಕೆಲಸ ಆನ್ಸರ್ ಪೇಪರ್ನಲ್ಲಿ ಏನು, ಡೈರೆಕ್ಟ್ಲಿ ನೀವು ಎಲ್ಲಿ ಹೋಗಬೇಕಪ್ಪ ಅಂದರೆ ಅಡ್ಜಸ್ಟ್ಮೆಂಟ್ಸ್ಗೆ ಹೋಗುವಂಥ ಕೆಲಸ ಮಾಡಿರಿ. ಅಸೆಟ್ಸ್ ವೇರ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ಈಗ ನೀವು ಅಸೆಟ್ಸ್ ಎಲ್ಲಿ ಬರ್ತೀರಿ ನೋಡ್ರಿ, ಕ್ವಶನ್ ಬಿಟ್ಬಿಡ್ರಿ. ಅಸೆಟ್ಸ್ ಎಲ್ಲಿ ಬರ್ತೀರಿ ನಿಮ್ಮ ರಿಯಲೈಸೇಷನ್ ಅಕೌಂಟ್ನಲ್ಲಿ DR ಡೆಬಿಟ್ ಸೈಡ್ ಬರ್ದಿದ್ದೀವಿ. ಅಸೆಟ್ಸ್ ಡೆಬಿಟ್ ಸೈಡ್ ಬರ್ದು ಏನು ಹೇಳಿನಿ, ಡಿಸಲ್ಯೂಷನ್ ಅಂದರೆ ಏನು ಲೆಫ್ಟ್ ರೈಟ್. ಸೊ ಡಿಸಲ್ಯೂಷನ್ ಒಳಗಡೆ ಈಗ ಅಸೆಟ್ಸ್ ನೀವು ಲೆಫ್ಟ್ ಸೈಡ್ ಬರ್ದಿದ್ದೀರಿ. ಈಗ ಎಲ್ಲಿ ಬರೀಬೇಕು ರೈಟ್ ಸೈಡ್. ರಿಯಲೈಸ್ ಮಾಡ್ತಾ ಇದ್ದಾರೆ, ರಿಯಲೈಸ್ ಅಂದರೆ ಇಂಡೈರೆಕ್ಟಾಗಿ ನಾವು ಮಾರ್ತಾ ಇದ್ದೀವಿ, ಮಾರಿದಾಗ ನಮಗೇನು ಬರ್ತದೆ ಹಣ ಬರ್ತದೆ. ಹಾಗಾಗಿ ಇಲ್ಲಿ ಏನಂತ ಬರೀಬೇಕು ಬೈ ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಕರಿತೀವಿ. ಬ್ರ್ಯಾಕೆಟ್ನಲ್ಲಿ ಅಸೆಟ್ಸ್ ರಿಯಲೈಸ್ಡ್. ಓಕೆ, ಯಾವ್ಯಾವ ಅಸೆಟ್ಸನ್ನು ಎಷ್ಟೆಷ್ಟಕ್ಕೆ ಮಾರಿದಾರೋ ಅಂತ ನೋಡ್ಕೊಂತ ಹೋಗ್ತೀನಿ. ಅಗೇನ್ ಸೇಮ್ ಅಡ್ಜಸ್ಟ್ಮೆಂಟ್ ಆ್ಯಸ್ ಇಟ್ ಈಸ್ ಬರ್ಕೋಂತ ಹೋಗೋದ್ರಿ. ಯಾಕೆ ಇಲ್ಲಿ ಕ್ರೆಡಿಟ್ ಸೈಡ್ ಬರ್ತಾ ಇದ್ದೀನಿ, ಬಿಕಾಸ್ ಅಸೆಟ್ಸ್ ಡೆಬಿಟ್ ಸೈಡ್ ಅದಾವೆ ಲೆಫ್ಟ್, ದೆನ್ ಕಮ್ ಅಗೇನ್ ಟು ರೈಟ್. ಓಕೆ, ಅಡ್ಜಸ್ಟ್ಮೆಂಟ್ ಏನು ಮಾಡ್ತಾ ಇದ್ದೀವಿ ಅಸೆಟ್ಸ್ ರಿಯಲೈಸ್ಡ್. ಯಾವ್ಯಾವ ಅಸೆಟ್ಸ್ ರಿಯಲೈಸ್ ಮಾಡಿದಾರೆ ಅವರು, ಒಂದೇದು ಬಿಲ್ಸ್ ರಿಸೀವೇಬಲ್. ಎಷ್ಟದ ಬಿಲ್ಸ್ ರಿಸೀವೇಬಲ್ 6,500 ಒಳಗಡೆ ಬರೀರಿ, ಬಿಕಾಸ್ ಟೋಟಲ್ ಎಲ್ಲ ಮಾಡಿ ಹೊರಗಡೆ ಮಾಡ್ಬೇಕು ನಾವು. ಅದಾದ ನಂತರ ಡೆಟರ್ಸ್ ಎಷ್ಟದ ರೀ 25,000. ಅದಾದ ನಂತರ ಸ್ಟಾಕ್ 15,000. ಅದಾದ ನಂತರ ಮಷಿನರಿ ಎಷ್ಟದ 22,000. ಅದಾದ ನಂತರ ಬಿಲ್ಡಿಂಗ್ ಎಷ್ಟು ರಿಯಲೈಸ್ ಮಾಡಿದಾರೋ 65,000. ಸೊ ಎಲ್ಲ ಅಸೆಟ್ಸ್ಗಳನ್ನು ರಿಯಲೈಸ್ ಮಾಡಿದ್ದಾರೆ. ಈಗ ಇದನ್ನು ಕ್ಲೋಸ್ ಮಾಡಿ ಟೋಟಲ್ ಹೊರಗಡೆ ಬರೋಕ್ಕಿಂತ ಮುಂಚೆ ಪ್ರತಿಯೊಂದು ಅಸೆಟ್ ಹೊರಗೆ ಹೋಗ್ಬೇಕ್ರಿ. ಡಿಸಲ್ಯೂಷನ್ ಮಾಡಬೇಕಾದ್ರೆ ಒಂದು ಕಂಡೀಷನ್ ಅದ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾರಾದರೂ ಮನೆಯಲ್ಲಿ ಬಾಡಿಗೆ ಇದ್ದೀರಿ, ಸರ್ ಆ ಮನೆ ನಾನು ಬಿಡ್ತಾ ಇದ್ದೀನಿ ಅಂದಾಗ
ಅಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಾಮಾನು ತೊಗೊಂಡು ಹೋಗ್ಬೇಕ್ರಿ, ಯಾವುದು ಇಡೋಂಗಿಲ್ಲ. ಅದೇ ರೀತಿ ಈ ಡಿಸಲ್ಯೂಷನ್ ಮಾಡ್ತಾ ಇದೀವಿ ಅಂದರೆ ನಮ್ಮ ಅಂಗಡಿಯನ್ನು ಬಂದ್ ಮಾಡ್ತಾ ಇದೀವಿ ರೀ. ಅಂಗಡಿ ಬಂದ್ ಮಾಡ್ತಾ ಇದ್ದೀವಿ ಅಂದರೆ ಆ ಎಲ್ಲ ಸಾಮಾನುಗಳು ತೊಗೊಂಡು ಹೋಗ್ಬೇಕ್ರಿ. ಸೊ ಎಲ್ಲ ಅಸೆಟ್ಸ್ ಹೊರಗೆ ಹೋಗಬೇಕು. ಇಲ್ಲಿ ಅಸೆಟ್ಸ್ ಎಷ್ಟು ಅದಾವು? 1 2 3 4 5 6. ಎಷ್ಟು ಹೊರಗೆ ಹೋದು? 1 2 3 4 5. ಓ ಮೈ ಗಾಡ್, 6 ಅಸೆಟ್ಸ್ ಅದಾವೆ. ಬಟ್ ಹೊರಗಡೆ ಹೋಗ್ತಾ ಇರೋದು ಓನ್ಲಿ 5. ಯಾವ್ದು ಹೊರಗಡೆ ಹೋಗ್ತಾ ಇಲ್ಲ? ಹಾಗಾದರೆ ರಿಸೀವಬಲ್ ಹೋಯ್ತಾ? ಹೋಯ್ತು. ಡೆಟರ್ಸ್ ಹೋಯ್ತಾ? ಹೋಯ್ತು. ಸ್ಟಾಕ್ ಹೋಯ್ತಾ? ಹೋಯ್ತು. ಫರ್ನಿಚರ್ ಹೋಯ್ತಾ? ಫರ್ನಿಚರ್ ಹೋಗಿಲ್ಲ. ಮಷಿನರಿ ಹೋಯ್ತಾ? ಎಸ್. ಬಿಲ್ಡಿಂಗ್ ಹೋಯ್ತಾ? ಎಸ್. ಉಳಿತು ಯಾವುದು? ಫರ್ನಿಚರ್. ಒಂದು ಇದು ತೊಗೊಂಡ್ರೆ ಹೋಗ್ಬೇಕು, ಯಾರಾದರೂ ಒಬ್ಬ ಪಾರ್ಟ್ನರ್ ತೊಗೊಂಡು ಹೋಗಬೇಕು, ಇಲ್ಕ ನಾವು ಸ್ವತಃ ಮಾರಬೇಕು. ಸೊ ಏನಾಗ್ಯದ ಅಂತ ನೋಡೋಣ. ಅಡ್ಜಸ್ಟ್ಮೆಂಟ್ನಲ್ಲಿ ಏನಾದರೂ ಆಗಿರ್ತದೆ. ಓಕೆ, ಕೊಟ್ಟಾರ ನೋಡ್ರಿ ಇಲ್ಲಿ ಬಿ. ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಮಂಜು. ಮತ್ತು ಮಂಜು ಯಾರು? ಮಂಜು ಒಬ್ಬ ಪಾರ್ಟ್ನರ್. ಸೊ ಮಂಜು ಏನು ಮಾಡ್ಯಾನಪ್ಪ ಅಂದರೆ ಫರ್ನಿಚರ್ ತೊಗೊಂಡು ಹೋಗ್ಯಾನ್ರಿ. ಕರೆಕ್ಟಾ? ಒಂದು ವೇಳೆ ಮಂಜು ತೊಗೊಂಡು ಹೋಗಿಲ್ಲಕ್ಕಿದ್ದ, ಇಲ್ಲಿ ಫರ್ನಿಚರ್ ಏನೂ ಕೊಟ್ಟಿಲ್ಲ ಮಾಹಿತಿ ಅಂದಾಗ ಫರ್ನಿಚರ್ ಅಂತೇಳಿ ಇಲ್ಲಿ ಬರೀಬೇಕು ನಾನು ಅಮೌಂಟ್. ಬಟ್ ಇಲ್ಲಿ ಫರ್ನಿಚರ್ ಮಂಜು ತೊಗೊಂಡು ಹೋಗ್ಯಾನ್ರಿ. ಹಾಗಾಗಿ ಏನು ಮಾಡ್ರಿ, ಅದನ್ನು ಮಂಜು ಹೆಸರು ತೊಗೊಂಡು ಹೋಗ್ಬೇಕು. ಫರ್ನಿಚರ್ ಅಗೇನ್ ವೆರಿ ಸಿಂಪಲ್. ಯಾವ ಸೈಡ್ ಬರೀಬೇಕು ಅಂತ ಕ್ವಶನ್ ಮಾರ್ಕ್ ಬಂದಾಗ ಡಿಸಲ್ಯೂಷನ್ನಲ್ಲಿ ಯಾವ ಸೈಡ್ ಬರೀಬೇಕು ಅಂದಾಗ ಅದು ಯಾವ ಸೈಡ್ ಅದ? ಅದ್ರ ಅಪೋಸಿಟ್ ಸೈಡ್. ಫರ್ನಿಚರ್ ಅಲ್ಲ, ಡೆಬಿಟ್ ಸೈಡ್, ಲೆಫ್ಟ್ ಸೈಡ್. ಸೊ ಅದನ್ನ ಯಾವ ಕಡೆ ಬರೀಬೇಕು? ಕ್ರೆಡಿಟ್ ಸೈಡ್. ಯಾರು ತೊಗೊಂಡು ಹೋದ್ರು? ಮಂಜು. ಹಾಗಾಗಿ ಬಾಯ್ ಮಂಜೂಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ನಲ್ಲಿ ಮಂಜು ಏನು ತೊಗೊಂಡು ಹೋದಪ್ಪ ಅಂದರೆ ಫರ್ನಿಚರ್ ತೊಗೊಂಡು ಹೋದ. ಸೊ ಫರ್ನಿಚರ್ ಟೇಕನ್ ಓವರ್ ಅಂತ ಆಸ್ ಇಟ್ ಈಸ್ ಬರೀರಿ. ಫರ್ನಿಚರ್ ಟೇಕನ್ ಓವರ್ ಎಷ್ಟಕ್ಕೆ ತೊಗೊಂಡು ಹೋದ್ರಿ ಮಂಜು? ಅದನ್ನು 9,000 ರೂಪೀಸ್ಗೆ ತೊಗೊಂಡು ಹೋದ. ಇಸ್ ಇಟ್ ಕ್ಲಿಯರ್? ಸೊ ಎಲ್ಲ 6 ಅಸೆಟ್ಸ್ ಔಟ್. ಈಗ ಕಮಿಂಗ್ ಟು ಲಯಬಿಲಿಟೀಸ್. ಎರಡೂ ಲಯಬಿಲಿಟಿ, ಇಲ್ಲಿ 2 ಲಯಬಿಲಿಟಿ, ಒಂದು ಕ್ರೆಡಿಟರ್ಸ್ ಮತ್ತೊಂದು ಬಿಲ್ಸ್ ಪೇಬಲ್, ಎರಡೂ ಪೇ ಆಗಬೇಕು. ಇಲ್ಲಿ ಕೊಟ್ಟಾರ ನೋಡ್ರಿ ಅಡ್ಜಸ್ಟ್ಮೆಂಟ್ ಸಿ. ಆಲ್ ದ ಲಯಬಿಲಿಟೀಸ್ ವೇರ್ ಪೇಡ್ ಇನ್ ಫುಲ್. ಎಲ್ಲ ಲಯಬಿಲಿಟೀಸನ್ನು ಅವರು ಪೇ ಮಾಡ್ತಾ ಇದ್ದಾರೆ. ಓಕೆ, ನಾವು ಪೇ ಮಾಡೋಣ. ಲಯಬಿಲಿಟೀಸ್ ಯಾವ ಸೈಡ್ ಅದಾವೆ? ರೈಟ್ ಸೈಡ್. ಯಾವ ಸೈಡ್ ಬರಬೇಕು ಈಗ? ರೈಟ್ ಅಪೋಸಿಟ್ ಲೆಫ್ಟ್. ಸೊ ಟು ಏನಂತ ಬರೀಬೇಕು? ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ನಲ್ಲಿ ಲಯಬಿಲಿಟೀಸ್ ಪೇಡ್. ಇಲ್ಲಿ ಯಾವ ರೀತಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರ್ದಿರಿ, ಅದೇ ರೀತಿ ಇಲ್ಲಿ ಲಯಬಿಲಿಟೀಸ್ ಪೇಡ್. ಒಂದನ್ನು ಅರ್ಥ ಮಾಡ್ಕೊಳ್ರಿ, ಅಸೆಟ್ಸ್ ಆರ್ ರಿಯಲೈಸ್ಡ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಪೇಡ್. ಎಲ್ಲ ಲಯಬಿಲಿಟೀಸ್ ಪೇ ಮಾಡಂತ ಅಲ್ಲಿ ಅಡ್ಜಸ್ಟ್ಮೆಂಟ್ ಹೇಳಕತ್ತ ನಾವು. ಆಲ್ ದ ಲಯಬಿಲಿಟೀಸ್ ಆರ್ ಪೇಡ್ ಇನ್ ಫುಲ್. ಸೊ ಹಾಗಾಗಿ ಅವು ಯಾವ ಅಮೌಂಟ್ ಅದಾವಲ್ಲ ಅದೇ ಅಮೌಂಟನ್ನು ಇಲ್ಲಿ ಬರ್ಕೊತ ಹೋಗ್ತೀನಿ. ಒಂದು ಕ್ರೆಡಿಟರ್ಸ್ ಅದ. ಎಷ್ಟು ಅದ ರೀ? ಕ್ರೆಡಿಟರ್ಸ್ 30,000. ಮತ್ತೊಂದು ಯಾವುದದ? ಬಿಲ್ಸ್ ಪೇಬಲ್ ಅದ. ಅದು ಕೂಡ ಪೇ ಮಾಡಿದಾರು ಫುಲ್ ಅಮೌಂಟ್ ಅಂತ ಹೇಳಕತ್ತಾರು. ಸೊ ಅದ ಫುಲ್ ಅಮೌಂಟ್ ಎಷ್ಟದ? 10,000. ಸೊ ಎರಡು ಟೋಟಲ್ ಮಾಡಿದಾಗ 40,000 ಹೊರಗಡೆ. ಇಲ್ಲಿ ಟೋಟಲ್ ಮಾಡೋದನ್ನು ಮರ್ತೀವಿ ನಾವು. ಕ್ಯಾಲ್ಕುಲೇಟರ್ ತಗೋರಿ. ಓಕೆ, ಕ್ಯಾಲ್ಕುಲೇಟರ್ ತೊಗೊಂಡು ನೋಡ್ಕೊತ ಹೋಗ್ರಿ. 6,500 ಪ್ಲಸ್ 25,000 ಪ್ಲಸ್ 15,000 ಪ್ಲಸ್ 22,000 ಪ್ಲಸ್ 65,000 ಎಷ್ಟು ಬರ್ತದಪ್ಪ ಅಂದರೆ 1,33,500. ಆಮ್ ಐ ರೈಟ್? ಚೆಕ್ ಮಾಡಿರಿ ನೀವು ಕೂಡ. ನಾನು ಬರಿತಾ ಇದ್ದೇನೆ ಅಂತ ನೀವು ಬರೆಯೋಂಗಿಲ್ಲ, ಕಂಪಲ್ಸರಿ ಚೆಕ್ ಮಾಡಬೇಕು. ಓಕೆ, ಅದಾದ ನಂತರ ನೆಕ್ಸ್ಟ್ ಯಾವುದಪ್ಪ ಅಂದರೆ ಅಡ್ಜಸ್ಟ್ಮೆಂಟ್ಸ್ಗೆ ಬರುವಂಥದ್ದು. ಅಡ್ಜಸ್ಟ್ಮೆಂಟ್ ಎ ಆಯಿತು, ಬಿ ಆಯಿತು, ಸಿ ಕೂಡ ಆಯಿತು. ಇನ್ನು ಅಡ್ಜಸ್ಟ್ಮೆಂಟ್ ಡಿ ಏನದ? ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಅಂದಾಗ ಯಾವ ಸೈಡ್ ಬರ್ತದೆ? ಕಂಪಲ್ಸರಿ ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಎಕ್ಸ್ಪೆನ್ಸನ್ನು ಬರಿತೀವಿ, ಕ್ರೆಡಿಟ್ ಸೈಡ್ ಇನ್ಕಮ್ಸನ್ನು ಬರಿತೀವಿ. ಹಾಗಾಗಿ ಡೆಬಿಟ್ ಸೈಡ್ ಬರಿಬೇಕು. ಕಂಪಲ್ಸರಿ ಇಲ್ಲೂ ಕೂಡ ಏನಂತ ಕರಿಬೇಕು? ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ನಲ್ಲಿ ಏನಂತ ಮಾಡ್ರಿ? ಬ್ರಾಕೆಟ್ನಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸ್. ಇಲ್ಲಿ ಬರ್ದಾರ ನೋಡ್ರಿ ಅಡ್ಜಸ್ಟ್ಮೆಂಟ್ದಾಗ ಡಿಸಲ್ಯೂಷನ್ ಎಕ್ಸ್ಪೆನ್ಸ್. ನೀವು ಹಂಗೆ ಬರೀರಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟದ ನೋಡ್ರಿ? ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಮೌಂಟ್, ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಇರೋದೆಷ್ಟು? 2,000 ರೂಪೀಸ್. ಹಾಗಾಗಿ ಇಲ್ಲಿ 2,000. ಓಕೆ, ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಡನ್. ಈಗ ಏನು ಮಾಡಬೇಕು? ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡುವಂಥ ಕೆಲಸನ ಮಾಡಬೇಕು. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿರಿ, ಡೆಬಿಟ್ ಸೈಡ್ ಟೋಟಲ್ ಮಾಡಿರಿ. ಕ್ರೆಡಿಟ್ ಸೈಡ್ ಇನ್ಕಮ್ಸ್ ಇರ್ತದೆ, ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ ಇರ್ತದೆ. ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚು ಬಂತು, ನಿಮಗೆ ಪ್ರಾಫಿಟ್ ಆಯಿತು. ಡೆಬಿಟ್ ಸೈಡ್ ಹೆಚ್ಚು ಬಂತು, ನಿಮಗೆ ಲಾಸ್ ಆಗ್ತದೆ. 30,000 ಪ್ಲಸ್ 10,000 ಪ್ಲಸ್ 1,33,500 ಪ್ಲಸ್ 9,000 ಎಷ್ಟು ಬರ್ತದೆ? 1,82,500 ಬರಬೇಕು ನೋಡ್ರಿ. ನೆನ್ಪಿಡ್ರಿ ಎಷ್ಟು? 1,82,500. ಈಗ ಈ ಕಡೆ ನೋಡುವ 8,000 ಪ್ಲಸ್ 30,000 ಪ್ಲಸ್ 17,000 ಪ್ಲಸ್ 10,000 ಪ್ಲಸ್ 25 ಪ್ಲಸ್ 60 ಪ್ಲಸ್ 40 ಪ್ಲಸ್ 2 ಇದೆಷ್ಟು ಬರ್ತದಪ್ಪ ಅಂದರೆ 1,92,000 ಬರ್ತಾ ಇದೆ. ಅಂದರೆ ಯಾವ ಸೈಡ್ ಹೆಚ್ಚು ಬರ್ತಾ ಇದೆ? ಡೆಬಿಟ್ ಸೈಡ್ ಹೆಚ್ಚು ಬರ್ತಾ ಇದೆ.
ಕರೆಕ್ಟಾ? ಸೊ ಹಾಗಾಗಿ ಡೆಬಿಟ್ ಸೈಡ್ ಹೆಚ್ಚು ಬಂದಾಗ, ಎಕ್ಸ್ಪೆನ್ಸಸ್ ಹೆಚ್ಚಾದಾಗ, ಖರ್ಚುಗಳು ಹೆಚ್ಚಾದಾಗ ನಮಗೆ ಲಾಸ್ ಆಯಿತು. ಸೊ ಯಾವ ಸೈಡ್ ಬರೀಬೇಕು? ಈ ಕಡೆ ಹೆಚ್ಚು ಬಂದಾಗ ಅಮೌಂಟನ್ನು ಈ ಕಡೆ ಬರಿತೀವಿ ನಾವು. ಏನಂತ ಬರಿತೀವಿ? ಲಾಸ್ ಆಯಿತು. ಸೊ ಬೈ ಲಾಸ್ ಟ್ರಾನ್ಸ್ಫರ್ಡ್. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬೈ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾರ್ಯಾರು ಪಾರ್ಟ್ನರ್ ಅದಾರ ಇಲ್ಲಿ? ಒಬ್ಬ ಮೋಹನ್ ಮತ್ತೊಬ್ಬ ಮಂಜು. ಹಾಗಾದ್ರೆ ನಮಗೆ ಟೋಟಲ್ ಎಷ್ಟು ಬಂದಿತ್ತು ರೀ? ಇದಾದ್ರೆ 1,92,000. ಸೊ ಎರಡೂ ಕಡೆ 1,92,000 ಅನ್ನು ಬರೀರಿ. 1,92,000 ಬರೆದ್ರಿ. ಈಗ 1,92,000 ಒಳಗಡೆ ಇದನ್ನೆಲ್ಲ ಮೈನಸ್ ಮಾಡಿದಾಗ ಎಷ್ಟು ಬರ್ತದೆ? ವಿ ವಿಲ್ ಬಿ ಗೆಟಿಂಗ್ 9,500. ಕರೆಕ್ಟಾ? ಚೆಕ್ ಮಾಡಿರಿ, ಕ್ಯಾಲ್ಕುಲೇಟರ್ ತಗೋರಿ. 1,92,000 ಡೆಬಿಟ್ ಸೈಡ್ ಟೋಟಲ್ ಬಂತು. 1,92,000 ಒಳಗಡೆ ಇದನ್ನೆಲ್ಲ ಮೈನಸ್ ಮಾಡಿರಿ, ಕ್ರೆಡಿಟ್ ಸೈಡ್ ಇದನ್ನೆಲ್ಲ ನಿಮ್ಗೆ ಎಷ್ಟು ಸಿಗ್ತದೆ? 9,500 ಸಿಗ್ತದೆ. ಈಗ 9,500 ಇಬ್ಬರಿಗೂ ಹಂಚಿಕೆ ಮಾಡಬೇಕು ರೀ. 9,500 ಇಂಟು ಮೋಹನನ ಶೇರ್ ಎಷ್ಟು, ಮಂಜುವಿನ ಶೇರ್ ಎಷ್ಟು ಇಲ್ಲಿ ಕೊಟ್ಟ ನೋಡ್ರಿ. ಮೋಹನ್ ಆ್ಯಂಡ್ ಮಂಜು ಎಷ್ಟದ? 3 and 2. ಸೊ ಮೋಹನ್ 3, ಮಂಜು 2. ಸೊ 3 ಡಿವೈಡೆಡ್ ಬೈ 5, 2 ಡಿವೈಡ್ ಬೈ 5. ಡಿವೈಡ್ ಬೈ 5 ಯಾಕಪ್ಪ ಅಂದರೆ 3 + 2 5. ಹಾಗಾಗಿ 3/5 2/5 ಆಗ್ತದೆ. ಸೊ ಇದೆಷ್ಟು ಬರ್ತದೆ ನೋಡ್ರಿ? 9,500 ಇಂಟು 3/5 ಎಷ್ಟು ಬರ್ತದೆ? ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ, ಚೆಕ್ ಮಾಡಿದ್ರಾ? 5,700. ಇದೆಷ್ಟು ಬರ್ತದೆ? 3,800. ಎರಡು ಕೂಡಿಸಿದಾಗ 9,500 ಬರ್ತದೆ. ಸೊ ಇಲ್ಲಿಗೆ ರಿಯಲೈಸೇಷನ್ ಅಕೌಂಟ್ ಮುಗೀತು. ಇದಕ್ಕೆ ಎಷ್ಟು ಮಾರ್ಕ್ಸ್ ಅಪ್ಪ ಅಂದರೆ 8 ಮಾರ್ಕ್ಸ್ ನಿಮಗೆ ರಿಯಲೈಸೇಷನ್ ಅಕೌಂಟನ್ನು ಕೊಡ್ತಾರೆ ರೀ ಅವರು. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಸ್ಟಾರ್ಟ್ ಮಾಡುವ. ನಾನು ಆಲ್ರೆಡಿ ಕಾಲಮ್ಸನ್ನು ಹಾಕಿದ್ದೀನಿ, ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಕಾಲಮ್ಗಳನ್ನು ಹಾಕಬೇಕು. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತದಪ್ಪ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಐತೆ ನೋಡ್ರಿ, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಕ್ಯಾಪಿಟಲ್ ಅಕೌಂಟ್. ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಯಾವ ಸೈಡ್ ಅದ? ಲೆಫ್ಟ್ ಸೈಡ್. ಯಾವ ಸೈಡ್ ಹೋಗ್ಬೇಕು? ರೈಟ್ ಸೈಡ್. ಬೈ ಕ್ಯಾಪಿಟಲ್ ಅಂತ ಬರಿಬೇಡ್ರಿ, ಆಲ್ರೆಡಿ ಕ್ಯಾಪಿಟಲ್ ಮ್ಯಾಗ್ ಬರೆದಿರಿ ನೀವು. ಸೊ ಹಾಗಾಗಿ ಇಲ್ಲಿ ಅಂತ ಬರೀಬೇಕು? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಕೆ, ಮೋಹನ್ ಕ್ಯಾಪಿಟಲ್ ಎಷ್ಟು? 60, ಮಂಜು 40. ಸೊ ಮೋಹನ್ 60,000, ಮಂಜು 40,000 ಆಗ್ತದೆ. ಅರ್ಥ ಆಯ್ತಾ? ಓಕೆ, ಈಗ ಕ್ಯಾಪಿಟಲ್ ಮುಗಿಸಿದ್ವಿ. ಕ್ಯಾಪಿಟಲ್ ಮುಗಿದ ನಂತರ ಮತ್ತೇನಾದರೂ ನೀವು ಬ್ಯಾಲೆನ್ಸ್ ಶೀಟ್ ಬಿಟ್ಟಿರ ನೋಡ್ರಿ. ಎಲ್ಲ ಅಸೆಟ್ಸ್ ತೊಗೊಂಡಿದ್ವಿ. ಈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ. ಇಲ್ಲಿ ಏನು ಬಿಟ್ಟಿದ್ವಿ? ರಿಸರ್ವ್ ಫಂಡ್. ಅದನ್ನು ಕೂಡ ತಗೋಬೇಕು. ಯಾವ ಸೈಡ್ ಅದ ರಿಸರ್ವ್ ಫಂಡ್? ವೆರಿ ಸಿಂಪಲ್, ಲೆಫ್ಟ್ ಸೈಡ್ ಅದ. ಸೊ ಯಾವ ಸೈಡ್ ಬರಬೇಕು? ರೈಟ್ ಸೈಡ್. ಬೈ ರಿಸರ್ವ್ ಫಂಡ್. ಈಗ ರಿಸರ್ವ್ ಫಂಡ್ ಎಷ್ಟದ? 15,000 ರೀ. 15,000 ಇಬ್ಬರು ಮಂದಿಗೆ ಹಂಚಿಕೆ ಆಗಬೇಕು. ಸೊ ಯಾವ ರೇಷಿಯೋ ಮೇಲೆ ಹಂಚಿಕೆ ಆಗಬೇಕದು? ಓಲ್ಡ್ ರೇಷಿಯೋ. ಎಷ್ಟದ ಓಲ್ಡ್ ರೇಷಿಯೋ? 3:5. ಇದೇ ಈಗ ನಾವು ಲಾಸ್ ಮಾಡಿದ್ದೀವಲ್ಲ ಈ ರೀತಿ 3/5 2/5 ಅದೇ ರೀತಿ ನೀವು ಮಾಡ್ರಿ. 15,000 ಇಂಟು 3/5, 15,000 ಇಂಟು 2/5. 15,000 ಇಂಟು 3/5 ಮಾಡಿದಾಗ ಅದೆಷ್ಟು ಬರ್ತದಪ್ಪ ಅಂದರೆ 9,000 ಬರ್ತದ. ಇಫ್ ಐ ಆಮ್ ನಾಟ್ ರಾಂಗ್. ಎಸ್, 9,000 ಇಲ್ಲಿ ಬರ್ತದೆ. 15,000 ಇಂಟು 2/5 ಮಾಡಿದಾಗ 6,000 ಬರ್ತದೆ. ಸೊ 9 6 15. ರಿಸರ್ವ್ ಫಂಡ್ ಎಷ್ಟಿತ್ತು ಇಲ್ಲಿ? 15. ಸೊ 15,000 ಇಂಟು 3/5 ಮೋಹನ್, 15,000 ಇಂಟು 2/5 ಮಂಜು. ಇಲ್ಲಿ ಬರ್ತು ತೋರಿಸ್ಬೇಕಂತೆಲ್ಲ ಕ್ಯಾಲ್ಕುಲೇಟರ್ದ ನಿಮ್ಮಷ್ಟಕ್ಕೆ ನೀವು ಮಾಡಬೇಕು. ಕ್ಲಿಯರ್? ಸೊ ಬ್ಯಾಲೆನ್ಸ್ ಶೀಟ್ ಎಲ್ಲ ಕ್ಲಿಯರ್ ಆಯಿತು. ಈಗ ಇಷ್ಟು ಮುಗಿಸಿದ ನಂತರ ಏನು ಮಾಡಬೇಕಪ್ಪ ಅಂದರೆ ವೆರಿ ಸಿಂಪಲ್. ಮತ್ತು ಲೆಫ್ಟ್ ರೈಟ್. ಡೆಬಿಟ್ ಸೈಡ್ ಹೋಗ್ತೀನಿ. ರಿಯಲೈಸೇಷನ್ ಅಕೌಂಟ್ ಆಲ್ರೆಡಿ ಮಾಡಿದ್ರಿ. ಅಲ್ಲಿ ಲೆಫ್ಟ್ ಸೈಡ್ ಎಲ್ಲಾದರೂ ಕ್ಯಾಪಿಟಲ್ ಅಂತ ವರ್ಡ್ ಕಾಣ್ತಾ ಇದೆ ಅಂತ ಚೆಕ್ ಮಾಡಿರಿ. ನೋಡ್ತೀನಿ, ಚೆಕ್ ಮಾಡ್ತೀನಿ. ಇಲ್ಲದ. ಓಕೆ, ಇಲ್ಲಿ ಎಲ್ಲಿಯೂ ಕ್ಯಾಪಿಟಲ್ ಅಕೌಂಟ್ ಅಂತ ನಮಗೆ ಹೆಸರು ಕಾಣ್ತಾ ಇಲ್ಲ. ಡೆಬಿಟ್ ಸೈಡ್ ಬಿಟ್ಬಿಡ್ರಿ, ಕ್ರೆಡಿಟ್ ಸೈಡ್ ಬರ್ರಿ. ಕ್ರೆಡಿಟ್ ಸೈಡ್ ಎಲ್ಲಾದರೂ ಕ್ಯಾಪಿಟಲ್ ಅಂತ ಕಾಣ್ತಾ ಇದೆ ಏನು ಚೆಕ್ ಮಾಡಿರಿ. ಕ್ಯಾಪಿಟಲ್ ಹಾಂ ಇಲ್ಲದ ನೋಡ್ರಿ, ಕ್ಯಾಪಿಟಲ್. ನೀವು ಮಾರ್ಕ್ ಮಾಡಬೇಡ್ರಿ ಈ ರೀತಿ ಆನ್ಸರ್ನಲ್ಲಿ. ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಎಕ್ಸಾಮ್ನಲ್ಲಿ ಈ ರೀತಿ ಮಾಡೋಂಗಿಲ್ಲ. ಸರ್ ಈಗ ಎಷ್ಟು ಜನ ಹೇಳ್ತಾರೆ ಸರ್ ಯೂಟ್ಯೂಬ್ದಾಗ ಮೊನ್ನೆ ವಿಕಾಸ್ ಸರ್ ಮಾಡ್ಯಾರ್ರಿ ಸರ್ ಅಂತ ನಾನು ಮಾರ್ಕ್ ಮಾಡಿ. ಇಲ್ಲ, ನಾನು ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಯಾವ ಸೈಡ್ ಅದ? ಕ್ರೆಡಿಟ್ ಸೈಡ್. ಯಾವ ಸೈಡ್ ಹೋಗ್ಬೇಕು ಈಗ? ಆಪೋಸಿಟ್ ಡೆಬಿಟ್ ಸೈಡ್. ಸೊ ಇಲ್ಲಿ ಡೆಬಿಟ್ ಸೈಡ್ ಬರ್ರಿ. ಯಾವ ಅಕೌಂಟಿನ ಕ್ರೆಡಿಟ್ ಸೈಡ್ ರೀ? ಕ್ಯಾಪಿಟಲ್. ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ಯಾವ್ದು? ಇಲ್ಲಿ ಬರಬೇಕು ಡೆಬಿಟ್ ಸೈಡ್. ಸೊ ಇಲ್ಲಿ ಅಂತ ಬರೀಬೇಕು? ರಿಯಲೈಸೇಷನ್ ಅಕೌಂಟ್. ಯಾಕೆ ರಿಯಲೈಸೇಷನ್ ಅಕೌಂಟ್? ಬಿಕಾಸ್ ಅದು ಕ್ರೆಡಿಟ್ ಸೈಡ್ ಅದ, ಬರೋಬರದ ಕ್ಯಾಪಿಟಲ್. ಬಟ್ ಯಾವ ಅಕೌಂಟ್ ಇದು? ರಿಯಲೈಸೇಷನ್. ಹಾಗಾಗಿ ಇಲ್ಲಿ ರಿಯಲೈಸೇಷನ್ ಅಕೌಂಟ್. ಯಾರ ಕ್ಯಾಪಿಟಲ್ ಇದು? ಮಂಜು. ಸೊ ಹಾಗಾಗಿ ಮಂಜು ಕಾಲಮ್. ಎಷ್ಟದ ಅಮೌಂಟ್ ಇಲ್ಲಿ? ಮಂಜು 9,000. ಹಾಗಾಗಿ ಇಲ್ಲಿ 9,000. ಇಲ್ಲಿ ಬ್ರಾಕೆಟ್ನಲ್ಲಿ ಬರೀರಿ. ಇಲ್ಲಿನ ಬ್ರಾಕೆಟ್ನಲ್ಲಿ ಫರ್ನಿಚರ್ ಟೇಕನ್ ಓವರ್. ಸೇಮ್ ಇಲ್ಲಿಯೂ ಕೂಡ ಅದೇ ಇರಬೇಕು. ಫರ್ನಿಚರ್
ಟೇಕನ್ ಓವರ್, ಫರ್ನಿಚರ್ ಟೇಕನ್ ಓವರ್ 9,000 rupees. ಕ್ಲಿಯರ್? ಮತ್ತೆಲ್ಲಾದ್ರೂ ಕ್ಯಾಪಿಟಲ್ ಐತೆ ನೋಡ್ಕೊಡ್ರಿ, ಇದೊಂದು ಕ್ಯಾಪಿಟಲ್ ಆಯಿತು. ಮತ್ತೆಲ್ಲಿ ಕ್ಯಾಪಿಟಲ್ ಅದ? ಇಲ್ಲೊಂದದ ನೋಡ್ರಿ ಕ್ಯಾಪಿಟಲ್. ಇದೇನದ? ಲಾಸ್. ಯಾವ ಸೈಡ್ ಅದ? ಕ್ರೆಡಿಟ್ ಸೈಡ್. ಅಗೇನ್ ಇಲ್ಲಿ ಬರಬೇಕು ಡೆಬಿಟ್ ಸೈಡ್. ಯಾವ ಅಕೌಂಟಿನ ಕ್ರೆಡಿಟ್ ಸೈಡ್? ರಿಯಲೈಸೇಷನ್. ಸೊ ಇಲ್ಲೂ ಕೂಡ ರಿಯಲೈಸೇಷನ್ ಅಕೌಂಟ್. ಸೊ ಟು ರಿಯಲೈಸೇಷನ್ ಅಕೌಂಟ್. ಇದೇನು? ಲಾಸ್. ಹಾಗಾಗಿ ಬ್ರಾಕೆಟ್ನಲ್ಲಿ ಲಾಸ್. ಎಷ್ಟದ ಲಾಸ್? ಮೋಹನ್ 5,700. ಕರೆಕ್ಟಾ? ಮಂಜು 3,800. ಮಂಜು 3,800. ಸೊ ಎಲ್ಲ ಕ್ಯಾಪಿಟಲ್ ಮುಗೀತು. ಇಲ್ಲಿ ಅಂತ ಯಾವ ಕ್ಯಾಪಿಟಲ್ ಇಲ್ಲ, ಇಲ್ಲಿ ಎರಡದ್ದು ಅವೆರಡು ಈ ಕಡೆ ತಗೊನಿ. ಇನ್ನೇನು ಮಾಡಬೇಕು? ಕ್ಲೋಸ್ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಸೊ ಯಾವ ಸೈಡ್ ಹೆಚ್ಚು ಬರ್ತದೆ ನೋಡ್ರಿ, 40 + 6 ಈ ಕಡೆನೇ ಹೆಚ್ಚು ಬರ್ತದೆ 46,000. ಇಲ್ಲಿ ಬಂದು ಮಂಜುಗೆ ಬರ್ರಿ 46,000. ಕರೆಕ್ಟಾ? ಸೊ 46,000 46,000 46 ಒಳಗಡೆ 3,800 ಮೈನಸ್ 9,000 ಎಷ್ಟು ಬರ್ತದೆ ನೋಡ್ರಿ? 3,800 ಮತ್ತು 9,000 ಎರಡೂ ಮೈನಸ್ ಮಾಡಬೇಕು. ನಿಮಗೆ ಎಷ್ಟು ಬರ್ತದೆ? 33,200 rupees ಬರ್ತದೆ. ಓಕೆ, ಕಮಿಂಗ್ ಟು ಮೋಹನ್ 60,000 + 9 69,000. ಇಲ್ಲೂ ಕೂಡ 69,000 ಬರೀರಿ. 69 ಒಳಗಡೆ ಇದನ್ನು ಮೈನಸ್ ಮಾಡಿರಿ 5,700 ಎಷ್ಟು ಬರ್ತದೆ ನೋಡ್ರಿ? 69,000 ಮೈನಸ್ 5,700 ನಿಮಗೆ ಸಿಗೋದು 63,300. ಸೊ ಇದಕ್ಕೆ ಏನಂತ ಕರಿತೀವಿ? ಟು ಬ್ಯಾಂಕ್ ಅಕೌಂಟ್. ಇದೆಲ್ಲಿ ಹೋಗಬೇಕು? ಬ್ಯಾಂಕ್ ಅಕೌಂಟ್. ಬ್ರ್ಯಾಕೆಟ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಇದು ಬ್ಯಾಂಕ್ ಅಕೌಂಟ್ಗೆ ಇವೆರಡು ಅಮೌಂಟ್ ಹೋಗ್ಬೇಕು ರೀ. ಇಸ್ ಇಟ್ ಕ್ಲಿಯರ್? ಓಕೆ, ಈಗ ಲಾಸ್ಟ್ ಅಕೌಂಟ್ ಯಾವುದಪ್ಪ? ನಾನು ಈ ಕಡೆ ಮಾಡ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ಜಾಗ ಇಲ್ಲ. ನೀವು ಈ ಕಡೆ ಮಾಡಬೇಡ್ರಿ, ನೆಕ್ಸ್ಟ್ ಪೇಜ್ಗೆ ಹೋಗ್ರಿ. ಓಕೆ, ನಾನೀಗ ಎಲ್ಲಿ ಬರ್ತೀನಿ? ಬ್ಯಾಂಕ್ ಅಕೌಂಟ್ಗೆ ಬರ್ತೀನಿ. ಈಗ ಬ್ಯಾಂಕ್ ಅಕೌಂಟ್ ಯಾವಾಗಲೂ ಎಲ್ಲಿಂದ ಸ್ಟಾರ್ಟ್ ಆಗಬೇಕಪ್ಪ ಅಂದರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಒಂದು ಐಟಮನ್ನು ಬಿಟ್ಟೇವೆ ನೋಡ್ರಿ, ಕ್ಯಾಶ್ ಅಟ್ ಬ್ಯಾಂಕ್. ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಇದು ಯಾವ ಸೈಡ್ ಅದ? ರೈಟ್ ಸೈಡ್. ಅಗೇನ್ ರೈಟ್ ಲೆಫ್ಟ್. ಇದು ರೈಟ್ ಸೈಡ್ ಅದ. ಎಲ್ಲಿ ಹೋಗುತ್ತೆ? ನಾನು ಲೆಫ್ಟ್ ಸೈಡ್. ಏನಂತ ಬರೀಬೇಕು? ಬ್ಯಾಂಕ್ ಆಲ್ರೆಡಿ ಅದ ಅಲ್ಲಿ. ಸೊ ಬ್ಯಾಂಕ್ ಬರೋ ಅವಶ್ಯಕತೆ ಇಲ್ಲ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟದ ನೋಡ್ರಿ ಅಮೌಂಟ್? ಅದು ಅಮೌಂಟ್ ಎಷ್ಟದ? 10,000. ಸೊ ಹಾಗಾಗಿ ನೀವು ಕೂಡ ಇಲ್ಲಿ 10,000 ಮುಗೀತು. ಕ್ವಶನ್ ಪೇಪರ್ ದಂಡಿಗೆ ಬಿಡ್ರಿ. ಕ್ವಶನ್ ಪೇಪರ್ ಕೆಲಸ ಮುಗೀತು. ಈಗ ಏನು ಮಾಡಬೇಕು ನೆಕ್ಸ್ಟ್ ಕೆಲಸ ಅಪ್ಪ ಅಂದರೆ, ಇಷ್ಟು ಬರೆದ ನಂತರ ಬ್ಯಾಂಕ್ ಅಕೌಂಟ್ನಲ್ಲಿ ಇಷ್ಟು ಬರೆದ ನಂತರ ಎಲ್ಲಿ ಬ್ಯಾಂಕ್ ಅದ ಹುಡುಕಾಡ್ಕೊಂತ ಹೋಗ್ರಿ. ಮಾರ್ಕೆಟ್ದಾಗ ಹುಡುಕಾಡ್ಕೊಂತ ಹೋದಿರಿ. ಮತ್ತು ನಮ್ಮ ಬುಕ್ನಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಅದ ಅಂತ ನೋಡೋಣ. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್. ಬ್ಯಾಂಕ್ ಅಂತ ಎಲ್ಲಿ ಬರ್ತಾರೆ ನೋಡ್ರಿ? ಬ್ಯಾಂಕ್ ಇಲ್ಲಿ ಐತಿ ನೋಡ್ರಿ. ಇಲ್ಲೊಂದು ಬ್ಯಾಂಕ್ ಅಕೌಂಟ್ ಅದ. ಯಾವ ಸೈಡ್ ಅದ? ಅಗೇನ್ ಲೆಫ್ಟ್ ರೈಟ್. ಎಲ್ಲಿದೆ? ಲೆಫ್ಟ್ ಸೈಡ್. ಎಲ್ಲಿಗೆ ಹೋಗಬೇಕು? ರೈಟ್ ಸೈಡ್. ಯಾವ ಅಕೌಂಟಿನ ಲೆಫ್ಟ್ ಸೈಡ್ ಇದು? ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಬಂದು ರೈಟ್ ಸೈಡ್ ರಿಯಲೈಸೇಷನ್ ಅಕೌಂಟ್ ಅಂತ ಬರಿಬೇಕು. ಅಲ್ಲಿ ಲೆಫ್ಟ್ ಸೈಡ್ ಅದ, ಇಲ್ಲಿ ರೈಟ್ ಸೈಡ್ ಅದು. ರಿಯಲೈಸೇಷನ್ ಅಕೌಂಟ್ ಲೆಫ್ಟ್ ಸೈಡ್, ಹಾಗಾಗಿ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಬರಿಬೇಕು. ಓಕೆ, ಇಲ್ಲಿ ಬ್ರ್ಯಾಕೆಟಲ್ಲಿ ಏನದ? ಲಯಬಿಲಿಟೀಸ್ ಪೇಯ್ಡ್. ಸೊ ಹಾಗಾಗಿ ಇಲ್ಲಿ ನೀವು ಕೂಡ ಲಯಬಿಲಿಟೀಸ್ ಪೇಯ್ಡ್ ಅಂತ ಬರೆದ್ಬಿಡ್ರಿ. ಲಯಬಿಲಿಟೀಸ್ ಪೇಯ್ಡ್. ಅಮೌಂಟ್ ಎಷ್ಟದ? ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್. ಇಲ್ಲಿದೆ ನೋಡ್ರಿ 40,000. ಸೊ ನೀವು ಕೂಡ ಇಲ್ಲಿ 40,000 rupees ಅಂತ ಬರೀರಿ. ಕ್ಲಿಯರ್? ಸೊ ಒಂದು ಬ್ಯಾಂಕ್ ಮುಗೀತು. ಓಕೆ, ಮತ್ತೆ ಇಲ್ಲಿ ಬ್ಯಾಂಕ್ ಅದ ನೋಡ್ರಿ. ಇಲ್ಲೊಂದು ಬ್ಯಾಂಕ್ ಅದ. ಇದು ಕೂಡ ಯಾವ ಸೈಡ್? ಲೆಫ್ಟ್ ಸೈಡ್. ಯಾವ ಅಕೌಂಟ್? ರಿಯಲೈಸೇಷನ್ ಅಕೌಂಟ್. ಇಲ್ಲಿ ಕೂಡ ನೀವು ಹೆಂಗೆ ಮಾಡಬೇಕು? ಮತ್ತು ರೈಟ್ ಸೈಡ್ ಬರ್ರಿ. ಬೈ ರಿಯಲೈಸೇಷನ್ ಅಕೌಂಟ್. ಬ್ರಾಕೆಟ್ನಲ್ಲಿ ಅಲ್ಲಿ ಏನದ? ಬ್ರಾಕೆಟ್ನಲ್ಲಿ ಇಲ್ಲಿ ಏನದ ನೋಡ್ರಿ? ಬ್ರಾಕೆಟ್ನಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿಯೂ ಕೂಡ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಎಷ್ಟದ ಡಿಸಲ್ಯೂಷನ್? 2,000 rupees. ಓಕೆ, ಲೆಫ್ಟ್ ಸೈಡ್ ಮುಗಿತಾ? ಈಗ ರೈಟ್ ಸೈಡ್ ಎಲ್ಲಾದರೂ ಬ್ಯಾಂಕ್ ಚೆಕ್ ಮಾಡಿರಿ. ಬ್ಯಾಂಕ್ ಇಲ್ಲಿ ಬ್ಯಾಂಕ್ ಅದ ನೋಡ್ರಿ. ಇದು ಯಾವ ಸೈಡ್ ಅದ? ರೈಟ್ ಸೈಡ್. ಹಾಗಾಗಿ ಇಲ್ಲಿ ಯಾವ ಸೈಡ್ ಬರಬೇಕು? ಲೆಫ್ಟ್ ಸೈಡ್. ಟು ರಿಯಲೈಸೇಷನ್, ಬಿಕಾಸ್ ರಿಯಲೈಸೇಷನ್ ಅಕೌಂಟ್ನ ಲೆಫ್ಟ್ ಸೈಡ್ ಅದ. ಅಲ್ಲಿ ಏನದ? ಬ್ರ್ಯಾಕೆಟ್ನಲ್ಲಿ ರಿಯಲೈಸೇಷನ್ ಅಕೌಂಟ್. ಬ್ರ್ಯಾಕೆಟ್ನಲ್ಲಿ ಏನದ? ಬ್ಯಾಂಕ್ ಅಕೌಂಟ್. ಬ್ರ್ಯಾಕೆಟ್ನಲ್ಲಿ ಅಸೆಟ್ಸ್ ರಿಯಲೈಸ್ಡ್. ಸೊ ಇಲ್ಲೂ ಕೂಡ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರೀಬೇಕು. ಅಸೆಟ್ಸ್ ರಿಯಲೈಸ್ಡ್. ಅಮೌಂಟ್ ಎಷ್ಟು ಚೆಕ್ ಮಾಡಿರಿ? ಓಕೆ, ಅಮೌಂಟ್ ಎಷ್ಟದ ಇಲ್ಲಿ? 1,33,500. ಸೊ 1,33,500. ಓಕೆ, ನೆಕ್ಸ್ಟ್ ಮತ್ತೆಲ್ಲಾದರೂ ಬ್ಯಾಂಕ್ ಇದನ್ನು ಚೆಕ್ ಮಾಡಿರಿ. ಬ್ಯಾಂಕ್. ಓಕೆ, ಇಲ್ಲೂ ಇಲ್ಲ. ರಿಯಲೈಸೇಷನ್ ಅಕೌಂಟ್ ಮುಗೀತು. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅದ. ಬ್ಯಾಂಕ್ ಇದನ್ನು ಚೆಕ್ ಮಾಡಬೇಕು ರೀ. ಡೆಬಿಟ್ ಸೈಡ್ ಬರ್ತೀನಿ ನಾನು. ಎಲ್ಲಾದರೂ ಬ್ಯಾಂಕ್. ಇಲ್ಲೊಂದು ಬ್ಯಾಂಕ್ ಅದ ನೋಡ್ರಿ.
ಇದು ಯಾವ ಅಕೌಂಟ್? ಕ್ಯಾಪಿಟಲ್ ಅಕೌಂಟ್. ಯಾವ ಸೈಡ್? ಲೆಫ್ಟ್ ಸೈಡ್. ಸೊ ಇಲ್ಲಿ ಯಾವ ಸೈಡ್ ಬರಬೇಕು? ರೈಟ್ ಸೈಡ್. ಯಾರ್ಯಾರ ಪಾರ್ಟ್ನರ್ಸಲ್ಲಿ ಕ್ಯಾಪಿಟಲ್ ಅಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಯಾರ್ಯಾರ? ಮೋಹನ್ ಮತ್ತು ಮಂಜು. ಸೊ ಸಪ್ರೇಟಾಗಿ ಬರೀಬೇಕು ರೀ. ಬಾಯ್ ಮೋಹನ್ಸ್ ಕ್ಯಾಪಿಟಲ್ ಅಕೌಂಟ್. ಬಾಯ್ ಮೋಹನ್ಸ್ ಕ್ಯಾಪಿಟಲ್ ಅಕೌಂಟ್. ಮೋಹನ್ ಬ್ಯಾಂಕ್ ಎಷ್ಟದ? 63,300. ಅದೇ ರೀತಿ ಬಾಯ್ ಮಂಜೂಸ್ ಕ್ಯಾಪಿಟಲ್ ಅಕೌಂಟ್. ಬಾಯ್ ಮಂಜೂಸ್ ಕ್ಯಾಪಿಟಲ್ ಅಕೌಂಟ್ ಇದೆಷ್ಟದ ರೀ? ಮಂಜು ಇಲ್ಲಿ ಬ್ಯಾಂಕ್ ಎಷ್ಟದ? 33,200. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಬ್ಯಾಂಕ್ ಆಯ್ತು. ಇನ್ನು ಮತ್ತೆ ಕ್ರೆಡಿಟ್ ಸೈಡ್ ಎಲ್ಲಾದರೂ ಬ್ಯಾಂಕ್ ಐತಿ ನೋಡ್ರಿ, ಎಲ್ಲೂ ಇಲ್ಲ, ಮುಗಿಯಿತು. ಸೊ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ ಇಷ್ಟಾದ ನಂತರ ಟ್ಯಾಲಿ ಮಾಡೋಕೆ ಹೋಗ್ಬಿಡ್ತಾರೆ. ಟ್ಯಾಲಿ ಆದ್ರೆ ಆನ್ಸರ್ ಕರೆಕ್ಟ್. ಬಿಕಾಸ್ ಟ್ಯಾಲಿ ಮಾಡಬೇಕಾದ್ರೆ ಇದು ಡವ 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 ಮಾಡ್ತಿರ್ತದೆ ರೀ, ಹೌದೇ ಇಲ್ಲೋ? ಸೊ ಟ್ಯಾಲಿ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಸಮಾಧಾನಲೇ ವಿಚಾರ ಮಾಡಿರಿ. ಕ್ವಶನ್ ಪೇಪರ್ ಒಂದು ಸಲ ಕೈಯಾಗದವ್ರು ಎಲ್ಲ ಮುಗಿದ ನಂತರ ಎಲ್ಲ ಕವರ್ ಮಾಡಿನೋ ಇಲ್ಲೋ ಅಂತ ಚೆಕ್ ಮಾಡಿರಿ. ಎಲ್ಲ ಕವರ್ ಮಾಡಿನೋ ಇಲ್ಲೋ, ಎಲ್ಲ ಲ್ಯಾಬಿಲಿಟಿ ಎಲ್ಲ ಇವು ಅಡ್ಜಸ್ಟ್ಮೆಂಟ್ಸ್ ಎಂಟ್ರಿ ಮಾಡಿನೋ ಇಲ್ಲೋ, ಎಲ್ಲ ಅಸೆಟ್ಸ್ ಎಂಟ್ರಿ ಮಾಡಿನಿಲ್ಲೋ, ಲ್ಯಾಬಿಲಿಟೀಸ್ ಎಂಟ್ರಿ ಮಾಡಿನಿಲ್ಲೋ. ಸೊ ನೀವು ಆ ರೀತಿ ನೋಡ್ಕೊಂತ ಹೋದಾಗ ಒಂದು ಕಾಣ್ತದ ನನಗೆ ಯಾವುದು? ಮೋಹನ್ಸ್ ಲೋನ್ ಎಲ್ಲೂ ಎಂಟ್ರಿ ಮಾಡಿಲ್ರಿ ಸರ. ಯಾವ ಸೈಡ್ ಅದ ರೀ? ಲೆಫ್ಟ್ ಸೈಡ್. ವೆರಿ ಸಿಂಪಲ್, ಲೆಫ್ಟ್ ರೈಟ್ ಕಾಂಬಿನೇಷನ್. ಲೆಫ್ಟ್ ಸೈಡ್ ಅದ. ಸೊ ಯಾವ ಎಲ್ಲಿ ಹೋಗ್ಬೇಕು ನನಗ? ರೈಟ್ ಸೈಡ್. ಏನಂತ ಅದ? ಮೋಹನ್ಸ್ ಲೋನ್. ಏನಂತದ? ಮೋಹನ್ಸ್ ಲೋನ್. ಸೊ ಬಾಯ್ ಮೋಹನ್ಸ್ ಲೋನ್. ಅಮೌಂಟ್ ಎಷ್ಟದ ನೋಡ್ರಿ? ಅಮೌಂಟ್ ಎಷ್ಟದ? 5,000. ಸೊ ಇಲ್ಲಿ 5,000 ಮುಗೀತು. ಇಷ್ಟು ಮಾಡಿದರೆ ನೀವು ಕ್ಲೋಸನ್ನು ಮಾಡಬಹುದು. ಚೆಕ್ ಮಾಡಿರಿ. 10,000 ಪ್ಲಸ್ 1,33,500 ಎಷ್ಟಾಗ್ತದೆ? 1,43,500. 10,000 ಪ್ಲಸ್ ಮಾಡಬೇಕು, 1,43,500. ಇಲ್ಲಿ ಪ್ಲಸ್ ಮಾಡಿರಿ. 40,000 ಪ್ಲಸ್ 2,000 ಪ್ಲಸ್ 63,300 ಪ್ಲಸ್ 33,200 ಪ್ಲಸ್ 5,000. ಇಲ್ಲೂ ಕೂಡ ಕ್ಯಾಲ್ಕುಲೇಟರ್ನಲ್ಲಿ ಟೋಟಲ್ ಮಾಡಿದಾಗ ನಿಮಗೆ ಎಷ್ಟು ಸಿಗ್ತಾ ಇದೆ? 1,43,500. ಯಸ್, ಟ್ಯಾಲಿ ಆಯ್ತು ರೀ ಸರ. ಭಗವಂತನಿಗೆ ಧನ್ಯವಾದಗಳು. ಟ್ಯಾಲಿ ಆಯಿತು ಅಂದರೆ ನಾವು ಮಾಡಿದಂಥ ಕ್ವಶನ್ ಕರೆಕ್ಟ್ ಐತ್ರಿ. ಇಷ್ಟು ಮಾಡೋಕೆ ನಿಮಗೆ ಎಷ್ಟು ಮಾರ್ಕ್ಸಪ್ಪ ಅಂದರೆ 12 ಮಾರ್ಕ್ಸ್ ಸಿಕ್ಕು ನೋಡ್ರಿ. ಮೊದಲನೇದು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಫಾರ್ ಫ್ಯೂಚರ್ 100% ಮಾಡಿರಿ. ಡಿಸಲ್ಯೂಷನ್ ಒಂದು ಮಾಡಿರಿ. ಎರಡದು ಇನ್ನೂ ಒಂದು ಬೇಕು, ಕಂಪ್ಯಾರಿಟಿವ್ ಕಾಮನ್ ಸೈಜ್ನು ಮಾಡಬಹುದು. ಬೇಡ ಅಂದರೆ ಅಕೌಂಟಿಂಗ್ ರೇಷಿಯೋ ಮಾಡಬಹುದು. ಅಕೌಂಟಿಂಗ್ ರೇಷಿಯೋ ಭಾಳ ಐತ್ರಿ ಸರ. ಇಲ್ಲ, ಭಾಳ ಇಲ್ಲ, ಕಡಿಮೆ ಅದ. ಕೆಲವೊಂದನ್ನು ಮಾತ್ರ ಮಾಡಬೇಕು. ಯಾವ ಫಾರ್ಮುಲಾಸ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ. ಓಕೆ. ಸೊ ನನ್ನ ಒಂದು ಈ ವಿಡಿಯೋ ಸೆಷನನ್ನು ರಿಯಲೈಸೇಷನ್ ಅಕೌಂಟ್ ಮೇಲೆ ಮಾಡಿರುವಂಥ ಒಂದು ವಿಡಿಯೋ ಸೆಷನನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಸೊ ಇದೇ ರೀತಿ ನಾನು ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ನಮ್ಮ ಚಾನಲನ್ನು ನೋಡ್ತಾ ಇರಿ, ನಾವು ಮಾಡುವಂಥ ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಇರಿ. ಈ ರೀತಿ ಫಾರ್ಮ್ಯಾಟ್ ನಿಮಗೆ ಚಂದ ಅನಿಸ್ತಾ ಇದೆ, ಇದೇ ರೀತಿ ನಾನು ಮಾಡ್ಕೊತ ಹೋಗ್ತೀನಿ ಪ್ರಾಬ್ಲಮ್ಸ್ಗಳನ್ನು. ಯಾರಿಗೆಲ್ಲ ಇದು ಹೆಲ್ಪ್ ಆಗ್ತದೆ ಅನಿಸ್ತೋ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡಿರಿ. ಸೊ ಅಂಟಿಲ್ ವಿ ಅಪ್ಲೋಡ್ ಅವರ್ ನೆಕ್ಸ್ಟ್ ವಿಡಿಯೋ ಆಫ್ ಕ್ಲಾಸ್ 12 ಅಕೌಂಟ್ ಆ್ಯಂಡ್ ಬಿಸ್ನೆಸ್, ಪ್ಲೀಸ್ ಕೀಪ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು. ನಿಮಗೆ ಎಲ್ಲರಿಗೂ ನಮಸ್ಕಾರ.